ಪ್ರೀತಿಸಿ ದೋಖ ಮದುವೆ ಮಂಟಪಕ್ಕೆ ನುಗ್ಗಿ ಗಲಾಟೆ. ಪ್ರಿಯಕರ ತಾಳಿ ಕಟ್ಟುವ ಶುಭ ವೇಳೆ ಪ್ರೇಯಸಿ ಎಂಟ್ರಿ ಕೊಟ್ಟಂತಹ ಸ್ಟೋರಿ ಇದು. ಚಿಕ್ಕಮಗಳೂರಿನಲ್ಲಿ ಯುವತಿ ರಣಚಂಡಿ ಅವತಾರವನ್ನೇ ತಾಳದ್ರು. ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಫುಲ್ ಹೈಡ್ರಾಮಾನೇ ನಡೆಯಿತು. ಈ ಯುವತಿ ಈ ರೀತಿ ಆರೋಪಿಸ್ತಾ ಇರೋದು ಯಾಕೆಂದ್ರೆ ಪ್ರೀತಿಸಿ ಮೋಸ ಮಾಡಿದ್ದಾನೆ ಹುಡುಗ ಅನ್ನೋದು. ದುಡ್ಡೇ ಬೇಡ, ನಾನೇ ಕೊಡ್ತಿದ್ದೀನಿ, ನನಗೆ ದುಡ್ಡೇ ಬೇಡ, ದುಡ್ಡಿಗೋಸ್ಕರ ಅಲ್ಲ, ನನ್ನ ಹತ್ರನೇ ಇಸ್ಕೊಂಡಿದ್ದಾನೆ ಅವನು. ಸರ್ ನೋಡಿ ಸರ್, ಅವ್ರು ಹೇಳ್ತಿದ್ದಾರೆ ಹೆಣ್ಮಕ್ಳು ಜೀವನ ಅಂತ. ಎಷ್ಟೇ ಆದ್ರೂ ಬಿಡಲ್ಲ, ಸುಪ್ರೀಂ ಕೋರ್ಟ್ ಹೋದ್ರೂ ಬಿಡಲ್ಲ. ನನಗೆ ಹೆಂಗೆ ನ್ಯಾಯ ಕೊಡಬೇಕು ಅಂತ ಕೊಡ್ಲೇಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಸರ್, ದಯಮಾಡಿ ಬನ್ನಿ ಸರ್, ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ನನ್ನ ಕಾರಣ ಆಗಿದೆ, ದಯಮಾಡಿ ಒಳಗೆ ಬನ್ನಿ ಸರ್, ದಯಮಾಡಿ ಒಳಗೆ ಬನ್ನಿ ಸರ್. ಯಾವಳೆ ಕಿತ್ತಾದೊಳರೆ ತೆಗ್ದ ಮೇಲೆ ಹೆಣ್ಣು ಮಕ್ಳು ಇಟ್ಕೊಂಡು ಇಲ್ಲಿ ಬಂದು 85 ರೂಪಾಯಿ ಇಲ್ಲಿ ದುಡ್ಡು ಮಾಡ್ತಿದ್ಯಲ್ಲ ನಿನ್ ಲೈಫಲ್ಲಿ, ಸರ್ವನಾಶ ಆಗಿ ಹೋಗ್ತಿಯಲ್ಲ. ನಿನ್ನ ಮಕ್ಕಳು ಮರಿಯಲ್ಲ, ನೆಗದ ಬಿದ್ದು ನಲ್ಲಿಕಾಯಿ ಹಾಕ್ತಾರೆ, ನಡೀತಾ ಇರೋ. ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ಬಾರ್ ಕೌನ್ಸಿಲ್ಗಳು ನೇಮ್ ಹಾಕ್ರಿ. 85,000 ಕೇಳಿದಾಳೆ, ನಾಚಿಕೆ ಇಲ್ದವಳೆ, ನಡಿಯೇ. ಯಾಕಮ್ಮ ಕೊಡ್ತಾ ಇದ್ಯಾ ತಪ್ಪದು? ಏನಕ್ಕೆ ಕೊಡ್ತಾ ಇದ್ಯಾ? ಏನ್ ಮಾಡ್ತೀಯಾ? ದುಡ್ಡು 85,000 ಕೇಳಿದೆ, ನಾಚಿಕೆ ಇಲ್ದವಳೆ, ನಡಿಯಾಚೆ. ಬಾರ್ ಕೌನ್ಸಿಲಿಗೆ ನಾನು ಜಡ್ಜಿಗೆ ಆಗ್ತಾ ಇದ್ದೀನಿ, ತೋರಿಸ್ರಿ ಇವಳು ಮುಖನ. ಎಸ್, ನೊಂದ ಯುವತಿಯೇ ಈಗ ಟಿವಿ9 ಜೊತೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮ್ಗೆ? ಏನಾಯ್ತು? ತಾವು ಕಲ್ಯಾಣ ಮಂಟಪಕ್ಕೆ ಹೋಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದೀರಾ. ಅಂದ್ರೆ ಹುಡುಗ ಮದುವೆಗೆ ಒಪ್ಪಿರ್ಲಿಲ್ವಾ? ತಾವು ಯಾವಾಗಿಂದ ಪರಿಚಯ, ಅಂದ್ರೆ ಸ್ಟೋರಿ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಯಾವಾಗಿಂದ ತಾವು ಮತ್ತು ಹುಡುಗ ಪರಿಚಯದಲ್ಲಿ ಇದ್ದದ್ದು ಅಂತ? ಮೇಡಮ್ 10 ವರ್ಷದಿಂದ ಪರಿಚಯ ಮೇಡಮ್. 10 ವರ್ಷದಿಂದ ಒಟ್ಟಿಗೆ, ಅಂದರೆ ಒಂದೇ ಕಾಲೇಜಲ್ಲಿ ಓದಿದ್ರಿಂದ ಪರಿಚಯ. ಫಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಓಕೆ, ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಪ್ರೀತಿ ಅಂತ ಅವರೇ ಇಷ್ಟಪಟ್ಟಿದ್ದು, ಮತ್ತು ಮದುವೆಗೆ ಹೇಳಿಕೆ ಕೊಟ್ಟಿದ್ದು. ಮತ್ತು ಅದನ್ನು ನಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡಿದ ಮೇಲೆ ನಾವು ಮುಂದುವರೆದಿದ್ದೆವು. ಅಂದ್ರೆ 5 ಸಂಬಂಧಗಳೇನು ಬಂದಿತ್ತು, ಒಳ್ಳೆ ಸಂಬಂಧಗಳನ್ನೆಲ್ಲ ಬಂದು ತಡೆದಿದ್ದಾರೆ. ಬಂದು ಆ ತಂದೆ ತಾಯಿ ಹತ್ರ ಮಾತಾಡಿ ಯಾರಿಗೂ ಮದುವೆ ಮಾಡ್ಕೊಡ್ಬಾರ್ದು, ನಾನು ಮದುವೆ ಆಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಸೊ ಹಾಗಾಗಿ ಮೇಡಮ್ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಬಿಟ್ಟು ಡಿಗ್ನಿಟಿಯಿಂದನೇ ಅವ್ರ ತಾಯಿ ತಂದೆ ಹತ್ರ ಎಲ್ಲ ಮಾತುಕತೆ ಮಾಡಿ ಆಗಿತ್ತು. ಟೋಟಲ್ ಮನಿ ಮೈಂಡೆಡ್ ಮೇಡಮ್. ಯಾಕಂದರೆ ಇವ್ರ ಪ್ರೀತಿ ಮತ್ತು ಮದುವೆ ಆಶ್ವಾಸನೆ ಕೊಟ್ಟಾಗ ಇವರಿಗೆ ಮುಂಚೆ ಒಂದು ಮದುವೆ ಆಗಿರೋ ವಿಷಯ ನಮಗೆ ಗಮನಕ್ಕೆ ಬಂದಿರಲ್ಲ. ಅಂದ್ರೆ ತದನಂತರದಲ್ಲಿ ಏನು ನನಗೆ ಗೊತ್ತಾಗುತ್ತೆ, ತಮಗೆ ಅವರು ಪರಿಚಯ ಆದಂಥ ಸಂದರ್ಭದಲ್ಲಿ ಅವರಿಗೆ ಮದುವೆ ಆಗಿತ್ತ, ಆ ವಿಚಾರ ತಮಗೆ ಗೊತ್ತಿರಲಿಲ್ಲ ಅಂತನಾ? ಮೇಡಮ್ ಅವ್ರದ್ದು ಪರಿಚಯ ಆದಾಗ ಮದುವೆ ಆಗಿರಲಿಲ್ಲ. ನನ್ನ ಅವರ ಪರಿಚಯ ಬಂದು 2013 2013ಇಂದ 2015ವರೆಗೂ, ಸಾರಿ 2014 ಫ್ರೆಂಡ್ಶಿಪ್. 2015 ನಂತರದಲ್ಲಿ ಅವರು ನನಗೆ ಪ್ರೀತಿಯ ಒಂದು ಇದನ್ನ ನಿವೇದನೆಯನ್ನು ಮಾಡ್ಕೊಳ್ತಾರೆ ನನ್ನ ಹತ್ರ. ನಾನು ಸಮಯ ತಗೊಂಡು ನೆಕ್ಸ್ಟ್ ಅವ್ರಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ತೀನಿ. ಆದರೆ ಮದುವೆ ವಿಷಯನ ತಂದೆ ತಾಯಿ ಹತ್ರ ಬಂದು ಮಾತಾಡಿದ ಮೇಲೆ ಹೇಳಿಕೆ ಕೊಟ್ಟಿರ್ತೀವಿ. ಇವರು ಯಾವಾಗ ಮದುವೆ ಮಾಡ್ಕೋತಾರೆ ಅಂತಂದರೆ 2018ರಲ್ಲಿ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಾರೆ. ಮದುವೆ ಆಗಿಬಿಟ್ಟು ಅದನ್ನ ನನ್ನ ಹತ್ರ ಮುಚ್ಚಿಡ್ತಾರೆ. ಯಾಕಂದರೆ ದುಬೈಗೆ ಹೋಗ್ತಾ ಇದ್ದೀನಿ ನಾನು. 2018ರಿಂದ 20ವರೆಗೂ ಅವರು ಸ್ವಲ್ಪ ನನ್ನ ಕಾಂಟ್ಯಾಕ್ಟಲ್ಲಿ ಇರಲ್ಲ, ನಂಬರ್ ಎಲ್ಲ ಸ್ವಿಚ್ ಆಫ್ ಆಗಿರುತ್ತೆ. ಓಕೆ.
ನಂತರದಲ್ಲಿ ಅವ್ರು ಬರ್ತಾರೆ ಮೇಡಮ್. ಬಂದಾದ್ಮೇಲೆ ನಾನು ಕೇಳಿದಾಗ ಏನು ಅಂತ ಹೇಳಿದ್ದಕ್ಕೆ ಇವರು 2018ರಲ್ಲಿ ಮದುವೆ ಆಗಿ 2 ತಿಂಗಳು ಕೂಡ ಅವ್ರ ಹೆಂಡತಿ ಜೊತೆ ಬಾಳ್ಮೆ ಮಾಡಿರಲ್ಲ. ಕೊನೆಗೆ ಇವ್ರಿಗೆ ಡಿವೋರ್ಸ್ ಆಗುತ್ತೆ ಮೇಡಮ್ 2023ರಲ್ಲಿ. ಇವರು ಎಲ್ಲದನ್ನು ಮುಚ್ಚಿಟ್ಬಿಟ್ಟು 23ರಿಂದನೂ ಕೂಡ ಮದುವೆ ಪ್ರಸ್ತಾಪನ ಮಾಡ್ತಾನೆ ಇರ್ತಾರೆ. ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಜೊತೆ ಮಾತಾಡ್ತಾನೆ ಇರ್ತಾರೆ, ತಂದೆಗೆಲ್ಲ ಪ್ರಾಮಿಸ್ ಮಾಡ್ತಾರೆ. ಆಮೇಲೆ ದೇವಸ್ಥಾನದ ಹತ್ರ ಬಂದು 10,000 ದುಡ್ಡು ತೊಗೊಂಡು ಕಂಪ್ಲೀಟಾಗಿ ಯಾರಿಗೂ ಮದುವೆನೇ ಮಾಡಿಕೊಡ್ಬಾರ್ದು ಅಂತ ಸ್ಟ್ರಾಂಗಾಗಿ ಹೇಳ್ತಾರೆ. ಹಾಗಾಗಿ ಬಂದ ಸಂಬಂಧಗಳನ್ನೆಲ್ಲ ಬಿಡ್ತೀವಿ ಮೇಡಮ್. ಅಲ್ಲ ಇಷ್ಟೆಲ್ಲ ಅವರು ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಇದ್ದವರು ಈಗ ಬೇರೆ ಮದುವೆ ಆಗ್ತಾರೆ ಅಂತಂದ್ರೆ ಎಲ್ಲಿ ಸಮಸ್ಯೆ ಆಯ್ತು ಅಂತೀರಿ? ಅವ್ರ ಮನೆಯವರು ಕೂಡ ಒಪ್ಕೊಂಡಿದ್ರ ನಿಮ್ಮ ಮದುವೆಗೆ? ದುಡ್ಡು ಮೇಡಮ್ ಅವ್ರ ಮನೆಯವ್ರು ಕೂಡ ಒಪ್ಕೊಂಡು ಅವ್ರ ತಾಯಿ ತಂದೆ ನನಗೆ ನಿಮಗೆ ಏನು ಆಸ್ತಿ ಇದೆ, ಏನು ಕೆಲಸ ಮಾಡೋದು, ಪ್ರತಿಯೊಂದು ಪೂರ್ವಪರ ವಿಚಾರಿಸಿ ಅವ್ರ ಮಗನ ಕಾರಲ್ಲೇ ನಮ್ಮ ಮನೆವರೆಗೂ ಕಳಿಸ್ಕೊಟ್ಟಿರ್ತಾರೆ. ನವರಾತ್ರಿ ಸಮಯದಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಎಲ್ಲದು ಮಾತಾಗಿರುತ್ತೆ. ಕೊನೆಗೆ ಏನಾಗುತ್ತೆ, ಇವ್ರಿಗೆ ದುಡ್ಡಿನ ಆಮಿಷಗಳನ್ನ ಬೇರೆ ಒಂದು ಅವ್ರ ಮನೆಯ ಎದುರುಗಡೆ ಮನೆ ಯುವತಿ ಬಂದು ಅವರ ತಾಯಿ ಎಲ್ಲ ಇವ್ರು ಕಾಂಟ್ಯಾಕ್ಟ್ ಆಗಿ ದುಡ್ಡಿನ ಆಮಿಷ ಅಂದರೆ ಬ್ರಾಸ್ಲೈಟು ಮತ್ತು ಚಿನ್ನ, ದುಡ್ಡು ಎಲ್ಲ ಆಶ್ವಾಸನೆ ಕೊಟ್ಟಾಗ ಇವ್ರೇನು ಮಾಡ್ತಾರೆ, ಟರ್ನ್ ಆಗ್ತಾರೆ ಅವ್ರ ಕಡೆಗೆ. ಯಾವಾಗ ತಮಗೆ ಗೊತ್ತಾದದ್ದು ಈಗ ಇನ್ನೊಂದು ಮದುವೆ ಆಗ್ತಾ ಇದ್ದಾರೆ ತಮ್ಮನ್ನ ಬಿಟ್ಟು ಅಂತ ಅನ್ನೋದು? ಮೇಡಮ್ ನನಗೆ ನನ್ನ ಸ್ನೇಹಿತರ ಕಡೆಯಿಂದ ಒಬ್ಳು ಫ್ರೆಂಡ್ ಕಡೆಯಿಂದ ಒಂದು ಫೋಟೋ ಬರುತ್ತೆ, ಅರಿಶಿನ ಶಾಸ್ತ್ರ ಆಗ್ತಿದೆ, ನಾಳೆ ಮದುವೆ ಇದೆ, ಏನು ಪ್ರಾಬ್ಲಮ್ ಆಗುತ್ತೆ ನಿನ್ನ ಲೈಫು ಅಂತ ಹೇಳಿದ್ದಕ್ಕೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್. ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಕೊಟ್ಟು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡಿದ್ದಕ್ಕೆ ಅವರು ನಾನು ತಯಾರಿ ಮದುವೆ ಆಗಿದೆ, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಕೋರ್ಟಲ್ಲಿ ಸ್ಟೇ ಇದೆ ಮೇಡಮ್. ಇವ್ರ ಅಟ್ರಾಸಿಟಿ ಕೇಸ್ ಆಗಿದೆ ಇವ್ರ ಮೇಲೆ. 5 ಕೇಸ್ ಇವ್ರ ಮೇಲೆ ನಡೀತಾ ಇದೆ. ಎಲ್ಲ ಈಗ ಮದುವೆ ಆಗಿ ಡಿವೋರ್ಸ್ ಆಗಿರೋದು ಗೊತ್ತಿರಲ್ಲ ಮೇಡಮ್ ನಮಗೆ. ಈಗ ನಿಮಗೆ ಮೊದಲನೇ ಮದುವೆ ಆಗಿದ್ದು ಗೊತ್ತಿರಲಿಲ್ಲ, ಮದುವೆಯಾಗಿ ಡಿವೋರ್ಸ್ ಆಯ್ತು, ಈಗ 2ನೇ ಮದುವೆ ಕೂಡ ಆಗಿ ಹೋಗಿದೆ. ತಮ್ಮ ಮುಂದಿನ ಹೆಜ್ಜೆ ಏನು? ತಾವು ಏನು ಬಯಸ್ತಾ ಇದ್ದೀರಿ ಈಗ? ಮೇಡಮ್ ನೋಡಿ ಮೇಡಮ್, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಶೋಷಣೆ ನಿಂತೇ ಇಲ್ಲ, ಎಲ್ಲ ಕಡೆ ಇದೆ. ದುಡ್ಡಿಗೋಸ್ಕರ ಮದುವೆ ಆಗಿ ಎಲ್ಲರಿಗೂ ಜೀವನದಲ್ಲಿ ಆಟ ಮಾಡೋರು ಅಥವಾ ಶರ್ಟ್ ಬದಲಾಯಿಸ್ದಂಗೆ ಹೆಣ್ಮಕ್ಳನ್ನ ಬದಲಾಯಿಸಬಾರ್ದು ಮೇಡಮ್. ಹಾಗಾಗಿ ಇವರು ನನ್ನ ಲೈಫ್ನ ಸ್ಪಾಯಿಲ್ ಮಾಡಿದ್ದಾರೆ. ಇವರೇ ನನಗೆ ಮದುವೆ ಆಗಬೇಕು, 1 ರೂಪಾಯಿ ನಾನು ಮುಟ್ಟಲ್ಲ, ಕಾನೂನಿನ ಮೊರೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೊರೆ ಹೋಗ್ತೀನಿ. ನನ್ನ ಹತ್ರ ಎಲ್ಲ ರೀತಿಯಾದ ಸೂಕ್ತವಾದಂಥ ಲೀಗಲ್ ಆಗಿರೋ ದಾಖಲೆಗಳಿದೆ, ಅದನ್ನೆಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮೇಡಮ್. ದಯಮಾಡಿ ನನಗೆ ನ್ಯಾಯ ಬೇಕು, ನಿಮ್ಗಳ ಸಪೋರ್ಟ್ ಬೇಕು ಮೇಡಮ್. ನಿಮ್ಮ ಫ್ಯಾಮಿಲಿಯವ್ರು ಏನು ಹೇಳ್ತಾರೆ? ಮಹಿಳಾ ಆಯೋಗಕ್ಕೆ ಕೂಡ ದೂರು ಕೊಡಬೇಕಂತ ಇದ್ದೀವಿ ಮೇಡಮ್. ನನಗೆ ತಂದೆ ಇಲ್ಲ, ನಾನು ತಂದೆನ ಕಳ್ಕೊಂಡಿದ್ದೀನಿ 2024ರಲ್ಲಿ. ತಾಯಿ ಸ್ವಲ್ಪ ಪೇಷಂಟ್ ಇದ್ದಾರೆ, ಹಾಗಾಗಿ ನನಗೆ ಯಾವುದೇ ರೀತಿ ಬೆಂಬಲ ಇಲ್ಲ. ಬಟ್ ಬೆಂಬಲ ಅಂದರೆ ನನ್ನ ತಾಯಿ ಮಾರಲ್ ಸಪೋರ್ಟ್ ಆಗಿದ್ದಾರೆ. ಜೊತೆಗೆ ಮೀಡಿಯಾ ಏನಿದೆ, ನೀವುಗಳು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮೇಡಮ್. ಬೇರೆ ತಪ್ಪು ಮಾಡಬಾರ್ದು, ಸಮಾಜಕ್ಕೆ ಒಂದು ಮಾದರಿ ಆಗಿರಬೇಕು ಮೇಡಮ್. ದುಡ್ಡಿಗೋಸ್ಕರ ಮದುವೆ ಆಗೋರಿಗೆ ಅಲ್ಲ ಈಗ ಮತ್ತೆ ಆ ಹುಡುಗನ ಜೊತೆ ಮಾತನಾಡೋದಕ್ಕೆ ಆಯ್ತಾ ತಮಗೆ? ಮಾತಾಡೋ ಪ್ರಯತ್ನ ಏನಾದ್ರು ಮಾಡಿದ್ರೆ? ತಾವು ಅವ್ರ ಮನೆಗೂ ಹೋಗಿದ್ರಿ ಮದುವೆಗೂ ಮುಂಚೆ, ಆಮೇಲೆ ಕಲ್ಯಾಣ ಮಂಟಪಕ್ಕೂ ಕೂಡ ಹೋಗಿದ್ದೀರಾ, ಮಾತುಕತೆ ಏನಾದ್ರು ನಡೆಸೋದಕ್ಕೆ ಸಾಧ್ಯ ಆಯ್ತಾ? ಎಸ್ ಮೇಡಮ್ ನಿನ್ನೆ ಬಂದು ಮಾತಾಡಿದ್ದಾರೆ ಹುಡುಗ ನನ್ನ ಜೊತೆ ಬಂದು ಇರಲಿ, ನಾನು ಅದೇನಿದೆ ಸಾರ್ಟ್ಔಟ್ ಮಾಡ್ತೀನಿ ಅಂತ ಅವ್ನು ಬಂದ. ಬಟ್ ಅವ್ರ ಮನೆಯವರು ಎಲ್ಲ ಬ್ರೈನ್ ವಾಶ್ ಮಾಡಿ ಅವನ ವಿರುದ್ಧ ನನ್ನ ವಿರುದ್ಧ ಅವ್ನು ತಿರುಗೋ ಹಾಗೆ ಮಾಡಿ ಎಲ್ಲ ಮದುವೆ ಮಾಡಿದ್ದಾರೆ. ಬಟ್ ನಾನು ಬಿಡಲ್ಲ ಮೇಡಮ್, ನಾನು ಮದುವೆ ಆಗಬೇಕು, ನ್ಯಾಯ ಬೇಕು ಮೇಡಮ್ ನನಗೋಸ್ಕರ. ಈಗ ಇನ್ನೊಂದು ಹುಡುಗಿಯ ಮದುವೆ ಕೂಡ ಆಗಿ ಹೋಗಿದೆ. ಜೀವನದ ಪ್ರಶ್ನೆ, ಈಗ 3 ಜನರ ಜೀವನದ ಪ್ರಶ್ನೆ, ಬಹಳ ಒಂದು ಗೊಂದಲದ ವಾತಾವರಣ ಅಂತ. ಹೇಗೆ ಸಾರ್ಟ್ ಔಟ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ ಅಂತ? ಮೇಡಮ್ ಅದು ಅವ್ರು ಯೋಚನೆ ಮಾಡಬೇಕಿತ್ತು. ಬಿಕಾಸ್ ನೆನ್ನೆನೂ ಕರೆದು ಪೊಲೀಸ್ನವರು ಬುದ್ಧಿ ಹೇಳಿದ್ದಾರೆ. ಮದುವೆ ನೋಡಪ್ಪ, 3 ಜನದ್ದು ಲೈಫು, ನೀನು ಹೆಂಗೆ ಇವಳನ್ನು ಪ್ರೀತಿ ಮಾಡಿದ್ಯಾ, ಎಲ್ಲದೂ ರೀತಿಯಲ್ಲೂ ಇದೆ, ಕಾಂಟ್ಯಾಕ್ಟ್ ಇದೆ, ಹಾಗಾಗಿ ನೀನು ಮದುವೆ ಆಗಬೇಕಾಗಿದೆ. ಈಗ ನೆಕ್ಸ್ಟು ಕೋರ್ಟಿಂದ ಏನೇ ರೀತಿ ತೀರ್ಪು ಬಂದರೂ ಕೂಡ ನೀನು ಇಬ್ಬರನ್ನೂ ನೋಡ್ಕೋಬೇಕಾಗಿ ಬರುತ್ತೆ ಅಂದಿದ್ದಕ್ಕೆ ನಾನು ಫೇಸ್ ಮಾಡ್ತೀನಿ ಅಂತ ಹುಡುಗ ಒಪ್ಪಿಗೆ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ.
ಏನ್ ಕೆಲಸ ಮಾಡ್ಕೊಂಡಿದ್ರು ಹಾಗಾಗಿ ಅದು ಅವ್ರ ಪ್ರಾಬ್ಲಮ್ ಮೇಡಮ್. ಈಗ ಹುಡುಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮೇಡಮ್, ಪ್ರೈವೇಟ್ ಅಲ್ಲಿ. ತಾವು ಕೂಡ ಕೆಲಸದಲ್ಲಿದ್ದೀರಾ? ಈಗ ನಾನು ಕೆಲಸ ಮಾಡ್ತಾ ಇಲ್ಲ ಮೇಡಮ್, ಅಟ್ ಪ್ರೆಸೆಂಟ್ ಮನೇಲಿದ್ದೀನಿ. ನಾನು ಸ್ವಲ್ಪ ಅಗ್ರಿಕಲ್ಚರ್ ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ಬಹಳ ಒಂದು ಭವಿಷ್ಯದ ವಿಚಾರ ಮೇಡಮ್ ತಮ್ಮದು. ಹಾಗಾಗಿ ಬಹಳ ಒಂದು ಆತಂಕದಲ್ಲಿದ್ದೀರಾ ಗೊತ್ತಾಗ್ತಾ ಇದೆ ತಮ್ಮ ಮಾತುಗಳಲ್ಲೇ. ಇನ್ನೂ ಆತಂಕ ಇದೆಯಾ ಅಥವಾ ಹೇಗಾದ್ರೂ ಮನವೊಲಿಸಬಹುದು ಹುಡುಗನ ಆತಂಕ ಇಲ್ಲ ಮೇಡಮ್. ಮೇಡಮ್ ಆತಂಕ ಅಲ್ಲ, ಇದು ನಮ್ಮ ಲೈಫು. ನಾವು ಒಂಟಿಯಾಗೆ ಪ್ರಪಂಚಕ್ಕೆ ಬರೋದು, ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತೀನಿ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ. ನಾನು ಹೆಣ್ಮಕ್ಳಿಗೆ, ಬೇರೆ ಹೆಣ್ಮಕ್ಳಿಗೆ ಒಂದು ಇದು ಪಾಠವಾಗಬೇಕು ಹೊರತು ಆತಂಕ ಏನಿಲ್ಲ ಮೇಡಮ್. ಒಂಟಿ ಹೋರಾಟ, ಖಂಡಿತ ನ್ಯಾಯ ಸಿಗುತ್ತೆ. ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೂ ಕರ್ಮ ರಿಟರ್ನ್ಸ್ ಅಂತಾರೆ ಮೇಡಮ್, ಆ ಕರ್ಮದ ಬಗ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬಿಕಾಸ್ ತಪ್ಪು ಮಾಡಿಲ್ಲ ಮೇಡಮ್, ತಪ್ಪು ಇಲ್ಲದೆ ಇರೋದ್ರಿಂದ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಹೋರಾಟ ಮಾಡ್ತೀನಿ. ಈಗ ಆ ಹುಡುಗ ಅವನು ಯೋಚನೆ ಮಾಡಬೇಕಿತ್ತು. 2 ಹೆಣ್ಮಕ್ಳು ಲೈಫಲ್ಲಿ ನಾನು ಹುಡುಗಾಟ ಆಡಿದ್ದೀನಿ ಮೇಡಮ್. ಇದಕ್ಕೆ ಮುಂಚೆ ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿ ಮದುವೆ ಆಗಿ ಆಲಿಮೋನಿ ಎಲ್ಲ ಕೊಟ್ಟಿರೋನಿಗೆ ಇನ್ನೂ ನೆಕ್ಸ್ಟ್ 2-3 ಜನನ ಮೋಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಅವ್ನು ಬಿಟ್ಟಿರ್ಬೇಕಾದ್ರೆ ಇವಳನ್ನು ಬಿಟ್ಟು ಇನ್ನೊಂದು 2-3 ಜನನ ಮದುವೆ ಆಗ್ತಾನೆ, ಬಿಕಾಸ್ ದುಡ್ಡಿಗೋಸ್ಕರ. ನಾನು ಇಲ್ಲಿನೇ ಸ್ಟಾಪ್ ಮಾಡಬೇಕು ಅಂತ ಅವನನ್ನ. ಅಲ್ಲ, ಆದರೂ ತಾವು ಅವ್ರ ಜೊತೆ ಬಾಳ್ವೆ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ ಹಾಗಿದ್ರೆ? ಇಷ್ಟಾಗಿಯೂ ಕೂಡ ಮೇಡಮ್ ಬಾಳ್ವೆ ಖಂಡಿತ ಬಾಳ್ವೆ ಮ್ಯಾಮ್, ಖಂಡಿತ ಬಾಳ್ವೆ ಆಗಬೇಕು ಮೇಡಮ್. ಯಾಕಂದರೆ ಈಗ ನನ್ನ ಲೈಫು ಸ್ಪಾಯಿಲ್ ಮಾಡಿದ್ದಾನೆ. ಈಗ ಯಾರು ತಪ್ಪು ಮಾಡಿದಾರೋ ಅವರೇ ತಿದ್ದಬೇಕು ಅದನ್ನು. ಅದು ತಿದ್ದಕ್ಕಾಗಿ ಯಾವ ರೀತಿ ಆಗುತ್ತೆ ಅಂದರೆ ಮದುವೆ ಮುಖಾಂತರವಾಗೆ ಮೇಡಮ್. ತಮ್ಮ ಹತ್ರ ದುಡ್ಡು ತಗೊಂಡಿದ್ರ? ಎಷ್ಟು ತಗೊಂಡಿದ್ರು? ಬದುಕಬೇಕು ಈಗ ಮೇಡಮ್. ಅವರು ನಾನು 2015ರಿಂದ ಏನು ಕೆಲಸ ಮಾಡಿದ್ದೀನಿ 2025ವರೆಗೂ ಅಷ್ಟು ದುಡ್ಡನ್ನ ಒಟ್ಟಿಗೆ ತಗೊಂಡಿಲ್ಲ. ಸ್ವಲ್ಪ ಸ್ವಲ್ಪನೇ. ಅವರು 4,85,000 ತಗೊಂಡಿದ್ದಾರೆ. ಒಂದ್ಸಲ 10, ಒಂದ್ಸಲ 20, ಒಂದ್ಸಲ 15, 5, 3 ಈ ಥರ ಕಮ್ಮಿಯಿಂದನೂ ಕೂಡ ಅವರು ತಿಂಗಳ ತಗೋತಾ ಇದ್ರು. ಮತ್ತೆ ಅವ್ರು ಎಷ್ಟು ಕ್ರಿಮಿನಲ್ ಇದ್ದಾರೆ ಅಂದರೆ, ಸಾಕ್ಷಿ ನಾನು ಅಕೌಂಟಿಗೆ ಹಾಕ್ತೀನಿ ಅಮೌಂಟ್ನ ಅಂತ ಹೇಳಿದ್ರೆ ಅವರು ಕ್ಯಾಶೇ ಬೇಕು ಅಂತೇಳಿ ಕಾರಲ್ಲಿ ಕುತ್ಕೊಂಡೆ ಕ್ಯಾಶ್ ತಗೊಳ್ಳೋರು ಯಾವಾಗ್ಲೂ. ಕೇಳಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ ನೀನು, ನನ್ನ ಮೇಲೆ ನಾವು ಡೌಟ್ ಪಡ್ತೀಯಾ, ನನ್ನ ಮುಂದೆ ಹೆಂಗ್ ಜೀವನ ಮಾಡ್ತೀಯಾ ಅಂತ ಕೇಳೋರು. ಹಾಗಾಗಿ ನಾನು ಬ್ಯಾಂಕಿಗೆ ಹಾಕುವಂತ ಪ್ರಮೇಯ ಬಂದಿಲ್ಲ. ಹಾಗೆ ಸಂಪರ್ಕದಲ್ಲಿ ನಿಮ್ಮನ್ನು ಮಾತಾಡಿಸ್ತಾ ಹೋಗ್ತೀನಿ.